ಯಾಕೆ ಕೇಳಿದೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದ ಗಂಡಸ್ರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳ್ಳೋಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸಕ್ಕೆ ಪತ್ರ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕೂಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ. ಅಂದ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಹೌದಾ ನೋಡೋಣ ಅಲ್ಲ, ಅವ್ರು ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸಕ್ಕೆ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋಯಿನ್ ಪಕ್ಕದಲ್ಲಿದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನು ಚೂರ್ ಗಡ್ಡ ಇನ್ನು ಬಿಟ್ಟರೆ KGF ಪಾರ್ಟ್ 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಾಣ ಒಂದು 2 ರೌಂಡ್ ಹೊಡೆದ್ರೆ KGF ಪಾರ್ಟ್ 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿನ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರು ಯಾರು ಬಿಡೋದು ಅವ್ರ ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ 2 ಹೌದಾ ಸೂಪರ್ ಅಣ್ಣ. ಈ ಸಿನಿಮಾಗೆ ನನಗೆ ಬರೋಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕುಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಚೂರು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರೂ ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರಲು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸೋರೆ. ಸೊ ಅದಕ್ಕೋಸ್ಕರ ಅವ್ರ ಮಾತ್ರ ಗೌರವ ಕೊಟ್ಟು ಬಂದೆ. ಅಂಡ್ ನಿರ್ಮಾಪಕರು ಒಳ್ಳೇದಾಗಿ ಏನಣ್ಣ ಅಲ್ಲ, ನಾ ಸಿನಿಮಾ ಕೊಡೋಕೆ ಅವ್ರು ಕರೆದಕ್ಕೆ ಬಂದೆ. ಕರೆದೇ ನಾನೇಗಣ ಬರ್ತಿರ್ಲಿ. ಕರೆಯದೆ ಬರುವವನ ಬರೆಯದೆ ಓದಿದವನ ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಜ್ಞ ಅವತ್ತೇ ಹೇಳೋರು. ಕರೀತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹೆಂಗೆ ನಾವು. ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಅಂದ್ರೆ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವ್ದೋ ಒಂದ್ ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಐತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್. ಮೋಕ್ಷಣ್ಣ ನೀವಲ್ವಾ ಕೇಳಿದ್ದು. ಯೂಶಲಿ ಹೆಂಗ್ ಗೊತ್ತಾ, 2006 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದ್ರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆ ಮುಂದುವರಿಸ್ತವ್ರೆ 20 ವರ್ಷಗಳ 19 ವರ್ಷದ ನಂತರ. ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗ್ಲಿ ಸರ್. ನಿಮ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಅಂಡ್ ಇವ್ರು ಒಂದು ಮಾತು ಹೇಳಿದ್ರು, ಕರೀತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳಿದ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಆಯ್ತು ಅಣ್ಣ. ಅಣ್ಣ ನೆಕ್ಸ್ಟ್ ಸಿನಿಮಾಗೆ ನನ್ನ ಒಂಚೂರು ಹೇಳಿದ್ರೆ ಕೊಡೋದಾದ್ರೆ ನನ್ನ ಹೆಸರು ಒಂಚೂರು ನೆನ್ಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳ್ದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು. ಓಕೆ. ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮ್ಗೂ ಕೂಡ ಒಳ್ಳೇದಾಗ್ಲಿ.